ಹಾಯ್ ಹಲೋ ನಮಸ್ಕಾರ. ಸಂಜೆ ನ್ಯೂಸ್ ನ ಸ್ಪೆಷಲ್ ರಿಪೋರ್ಟ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಪಲ್ಲವಿ ಹಿಂಡ್ರಾಜ್. ಈ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆಯಿಂದ ಒಂದಷ್ಟು ವಿಚಾರ ಚರ್ಚೆ ಆಗ್ತಾ ಇದೆ, ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಲಾಯರ್ ಜಗದೀಶ್ ರವರ ಮೇಲೆ ಹಲ್ಲೆ ಮಾಡಿರೋದು ಒಂದಿಬ್ಬರಲ್ಲ, ಮೂವರಲ್ಲ, ಬರೋಬ್ಬರಿ 40 ಜನರಿಂದ ಬರೀ ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿರೋದು. ಲಾಯರ್ ಜಗದೀಶ್ ಅವ್ರನ್ನ ನಾವು ಬರೀ ಬಿಗ್ ಬಾಸ್ ನಿಂದ ಮಾತ್ರ ನೋಡ್ತಾ ಇಲ್ಲ. ಈ ಹಿಂದೆ ಅವರು ಒಂದಷ್ಟು ವಿಚಾರದಲ್ಲೂ ಕೂಡ ಧ್ವನಿ ಎತ್ತಿದ್ರು, ಶೋಷಿತರ ವಿರುದ್ಧ ಮಾತಾಡಿದ್ದಾರೆ. ಅಷ್ಟೇ ಅಲ್ಲದೆ ಬರೀ ಲಾಯರ್ ಆಗಿ ಏನ್ ಮಾಡ್ಬೇಕು ಅದನ್ನು ಮಾಡ್ತಿದ್ದಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ, ಇನ್ಫ್ಲೂಯೆನ್ಸರ್ ಆಗಿದ್ದಾರೆ. ಬಿಗ್ ಬಾಸ್ಗೂ ಕೂಡ ಹೋಗಿ ಬಂದಿದ್ದಾರೆ. ಬಿಗ್ ಬಾಸ್ ಅವರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಾನೆ ಕೊಟ್ಟು, ಪ್ಲಾಟ್ಫಾರ್ಮ್ ನ ಬಿಗ್ ಬಾಸ್ ಕೊಟ್ಟಿತ್ತು. ಅದನ್ನ ಉಳಿಸ್ಕೊಂಡು ಅವರು ಒಂದಷ್ಟು ಬಡವರಿಗೆ ಒಳ್ಳೆಯವರಾಗಬೇಕು, ಶೋಷಿತರ ವಿರುದ್ಧ ಧ್ವನಿ ಆಗ್ಬೇಕು ಅಂತ ಹೋರಾಟವನ್ನ ಮಾಡ್ತಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರ ಒಂದು ವಿಚಾರದಲ್ಲೂ ಕೂಡ ಧ್ವನಿ ಎತ್ತಿದ್ರು. ಹೀಗೆ ನಾಟ್ ಓನ್ಲಿ ದಟ್ ಮ್ಯಾಟರ್, ಎಲ್ಲಾ ವಿಚಾರದಲ್ಲೂ ಕೂಡ ತಮ್ಮನ್ನ ತಾವು ಎಷ್ಟು ಸಮಾಜಕ್ಕೆ, ಒಂದು ಶೋಷಿತ ವರ್ಗಕ್ಕೆ ಕೊಡಬಹುದು ಅಂತ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಒಳ್ಳೆ ಮನಸ್ಸು ಉಳ್ಳಂತಹ ವ್ಯಕ್ತಿ ಯಾರು ಲಾಯರ್ ಜಗದೀಶ್ ಅವರು. ಬಟ್ ಅವ್ರ ಮೇಲೆ ಈ ರೀತಿ ಅಟ್ಯಾಕ್ ಆಗಿರೋದು ಎಲ್ಲರನ್ನೂ ಕೂಡ ಒಂದು ಕ್ಷಣ ಬೆಚ್ಚಿ ಬೀಳಿಸಿದೆ ಅಂತಾನೆ ಹೇಳ್ಬಹುದು. ನಮ್ಮ ಹತ್ರ ಒಂದಷ್ಟು ವಿಡಿಯೋಸ್ ಇದೆ, ಕ್ಲಿಪ್ಸ್ ಇದೆ, ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇರುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ಮೊದಲಿಗೆ ಅಲ್ಲಿ ಆಗಿದ್ದೇನು ಅಂತ ನೋಡೋದಾದ್ರೆ, ಬೆಂಗಳೂರಿನ ಕೋಡಿಗೆಹಳ್ಳಿ ಏನಿದೆಯಲ್ವಾ, ಅದು ಲಾಯರ್ ಜಗದೀಶ್ ರವರ ಒಂದು ಏರಿಯಾ. ಅವರ ಮನೆ ಇರೋದು ಅಲ್ಲೇ, ಅವರ ಮಳಿಗೆ ಇರೋದು ಕೂಡ ಅಲ್ಲೇ. ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಅಣ್ಣಮ್ಮ ತಾಯಿ ಕೂರಿಸುವಂತಹ ವಿಚಾರದಲ್ಲಿ ಜಗಳ ಅಲ್ಲೇ ಸ್ಟಾರ್ಟ್ ಆಗೋದು. ಜಗಳ ಪರ್ಟಿಕ್ಯುಲರ್ ಆಗಿ ಅಲ್ಲೇ ಸ್ಟಾರ್ಟ್ ಆಗೋದು. ಅವರು ಒಂದು ಗುಂಪಿನವರು ಏನ್ ಮಾಡ್ತಾರೆ, ನಾವು ಪೊಲೀಸ್ ಅವರ ಒಂದು ಪರ್ಮಿಷನ್ ನ ತಗೊಂಡು ನಾವು ಈ ರೀತಿ ಒಂದು ಕೆಲಸ ಮಾಡ್ತಾ ಇದೀವಿ, ದೇವಿಯನ್ನ ಕೂರಿಸುವಂತಹ ಕೆಲಸ ಮಾಡ್ತಿದೀವಿ ಅಂತ ಅವರ ವಾದ. ಲಾಯರ್ ಜಗದೀಶ್ ರವರ ವಾದ ಏನಂದ್ರೆ, BBMP ಅವರ ಪರ್ಮಿಷನ್ ನೀವು ತಗೊಂಡಿದ್ದೀರಾ, ನೀವು ಈ ರೀತಿ ಮಾಡೋದ್ರಿಂದ ಪಬ್ಲಿಕ್ಸ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ. ಆಡ್ಬಾರ್ದ ಮಾತು ಅವ್ರೇನ್ ಆಡಿಲ್ಲ ಅಲ್ಲಿ ಲಾಯರ್ ಜಗದೀಶ್ ಅವರು. ಈ ಒಂದು ಮಾತನ್ನ ಹೇಳಿದ್ದಾರೆ. ಇದಕ್ಕೆ ಸರಿಯಾಗಿ ರೋಲ್ ಕಾಲ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಇವರು ಅಣ್ಣಮ್ಮ ತಾಯಿ ಅನ್ನೋ ವಿಚಾರ ಇಟ್ಕೊಂಡು ರೋಲ್ ಕಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ಮಾತಿನ ಚಕಮಕಿ ಇಲ್ಲಿಂದ ಪ್ರಾರಂಭವಾಗುತ್ತೆ. ಏನು ಹೋಗೋ ಬಾರೋ, ಅದು ಇದು ಒಂದಷ್ಟು ಪದಗಳ ಬಳಕೆ, ಅವಾಚ್ಯ ಶಬ್ದಗಳ ಬಳಕೆ ಆ ಗುಂಪಿನಿಂದಲೂ ಆಗಿದೆ, ಇವರಿಂದಲೂ ಕೂಡ ಆಗಿರುವಂತದ್ದು. ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋ ಒಂದು ವಿಚಾರ ಅಂತಂದ್ರೆ, ತಾನೊಬ್ಬ ಲಾಯರ್ಗೆ ಸಮಾಜದಲ್ಲಿ ಎಷ್ಟು ಬೆಲೆ ಇದೆ. ಬಟ್ ದಿಢೀರ್ ಅಂತ ಯಾರು 40 ಜನ ಬರ್ತಾರೆ, ಅಷ್ಟೊಂದು ಒಡೆದು ಅವರ ಒಂದು ಟೀ ಶರ್ಟ್ ಅನ್ನ ಕಿತ್ತೋಗೋ ರೀತಿಯಲ್ಲಿ ಹೊಡಿತಾರೆ ಅಂತಂದ್ರೆ, ಇವ್ರು ಒಬ್ರು ಇದ್ದಾರೆ. ಸ್ಟಾರ್ಟಿಂಗ್ ಜಗಳ ಹೇಗ್ ಸ್ಟಾರ್ಟ್ ಆಯ್ತು ಅಂದ್ರೆ, ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು. ಎಲ್ರು ಬರ್ತಾರೆ, ಇಬ್ರು ನಡುವೆ ಮಾತಿನ ಚಕಮಕಿ ನಡೀತಾ ಇರುತ್ತೆ. ಆ ಗುಂಪಿನಲ್ಲಿದ್ದ ಒಬ್ಬ ಯುವಕರ ನಡುವೆ ಹಾಗೆ ಲಾಯರ್ ಜಗದೀಶ್ ಅವರ ನಡುವೆ ಮಾತಾಡ್ತಾ ಬಿಡಿಸ್ಕೊಳ್ಳಿಕ್ಕೆ ಒಂದಷ್ಟು ಜನ ಪ್ರಯತ್ನವನ್ನ ಪಡ್ತಾರೆ. ಸರ್ ಬಿಡಿ ಸರ್ ಅಂತ ಅಂತಾರೆ, ಅವ್ರ ಕಡೆಯವರಿಗೆ ಬಿಡಿ ಅಂತ ಒಂದಷ್ಟು ಮಾತು ಕೂಡ ಬರುತ್ತೆ. ಆದ್ರೆ ಇಬ್ರು ಕೂಡ ಬಿಡ್ಲಿಕ್ಕೆ ತಯಾರಿಲ್ಲ. ಇಲ್ಲ ನಾನ್ ಗೆಲ್ಬೇಕು ಈ ರೀತಿ ಆಗಿತ್ತು. ಇಲ್ಲಿ ಗಮನಿಸ್ತಾ ಇರ್ಬೋದು, ಕನ್ನಡಕ ಹಾಕೊಂಡು ಒಬ್ಬ ಯುವಕ ಇದ್ದಾರೆ. ಅವರು ಯಾವ ರೀತಿ ಲಾಯರ್ ಅನ್ನೋದನ್ನು ಕೂಡ ಲೆಕ್ಕಿಸದ ಜಗದೀಶ್ ಅವರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಕುತ್ತಿಗೆಯನ್ನ ಇಟ್ಕೊಂಡು ಇಚ್ಕುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಕುತ್ತಿಗೆಯನ್ನ ಅಮ್ಕುವಂತ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಲಾಯರ್ ಜಗದೀಶ್ ಅವರು ಕಾರಿನ ಮೇಲೆ ಸಂಪೂರ್ಣವಾಗಿ ಬಿದ್ದು ಬಿಡ್ತಾರೆ. ನೀವು ಆ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಹೊಡಿತಾ ಇದ್ದಾರೆ. ಒಬ್ಬ ಲಾಯರ್ಗೆ ನಮ್ಮ ಸಮಾಜದಲ್ಲಿ ಇರುವಂತಹ ಗೌರವ ಬೆಲೆ ಇಷ್ಟೇನಾ? ಹಾಗಾದ್ರೆ ವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ? ಸಾರ್ವಜನಿಕರ ಪರಿಸ್ಥಿತಿ ಏನು? ಈ ರೀತಿ ಆದ್ರೆ ಲಾಯರ್ಗಳಿಗೆ ಹೀಗಾಗುತ್ತೆ ಅಂದ್ರೆ ಸಾರ್ವಜನಿಕರ ಪರಿಸ್ಥಿತಿ ಏನಾಗಬೇಕು? 40 ಜನ, ಒಬ್ರಲ್ಲ 40 ಜನ ಬರ್ತಾರೆ, ಸರಿಯಾಗಿ ಹಾಕೊಂಡು ಹೊಡಿತಾರೆ ಅಂತಂದ್ರೆ ವ್ಯವಸ್ಥೆ ಎಲ್ಲಿಗೆ ಬಂದಿದೆ? ಇದರ ನಡುವೆ ಆ ಒಂದಷ್ಟು ಜನ ಬಿಡಿಸ್ಕೊಳಕ್ ಬಂದಿರೋರು ಸೇರ್ಕೊಂಡು ಲಾಯರ್ ಅವ್ರಿಗೆ ಹೊಡಿತಾರೆ. ಬಿಡಿ ಸರ್ ಅಂತಿದ್ದವರು ಕೂಡ ಎಲ್ಲರೂ ಸೇರ್ಕೊಂಡು ಹೊಡಿತಾರೆ. ನಾವು ಹೇಳ್ತಿಲ್ಲ, ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಅಂದ್ರೆ ಯಾವ ವ್ಯವಸ್ಥೆ ಯಾವ ರೀತಿ ಆಗಿದೆ,
ಒಬ್ಬ ಲಾಯರ್ಗೆ ಇಲ್ಲಿ ಬೆಲೆನೇ ಇಲ್ವಾ ಹಾಗಾದ್ರೆ? ಲಾಯರ್ ಜಗದೀಶ್ ರವರು ಅಂದ್ರೆ ಇತ್ತೀಚೆಗೆ ಅಷ್ಟೇ ಫೇಮಸ್ ಆಗಿರುವಂತದ್ದು. ಮೊದಲೆಲ್ಲ ಅವರು ಶೋಷಿತರ ಪರ ಧ್ವನಿ ಆಗಿದ್ರು. ಅಲ್ಲ, ಲಾಯರ್ ಜಗದೀಶ್ ರವರ ಈ ಒಂದು ವಿಚಾರದಲ್ಲಿ ನಟ ದರ್ಶನ್ ಅವರನ್ನ ತಳ್ಕಾಕೊಳ್ಳೋದು ಯಾಕೆ? ನಿನ್ನೆಯಿಂದಲೂ ಕೂಡ ವೈರಲ್ ಆಗ್ತಿರೋದು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ದರ್ಶನ್ ರವರ ಅಭಿಮಾನಿಗಳು ಹೊಡೆದಿದ್ದಾರೆ ಲಾಯರ್ ಜಗದೀಶ್ ರವರಿಗೆ ಅಂತ. ಇದನ್ನೆಲ್ಲ ಲಾಯರ್ ಜಗದೀಶ್ ಅವ್ರು ಹೇಳಿಲ್ವಲ್ಲ? ಅಲ್ಲರಿ, ಸುಮ್ನೆ ನೀವು ಯಾಕೆ ಈ ರೀತಿ ಹಬ್ಬಿಸ್ತಾ ಇದ್ದೀರಾ, ವೈರಲ್ ಮಾಡ್ತಾ ಇದ್ದೀರಾ ವಿಚಾರಗಳನ್ನೆಲ್ಲ? ಈ ಆಗಿರುವಂತದ್ದು ವಿಚಾರ ಇಷ್ಟೇ. ಅಣ್ಣಮ್ಮ ತಾಯಿ ಕೂರಿಸ್ಬೇಕು ಅಂತೇಳಿ ಒಂದಷ್ಟು ಗುಂಪು ತಯಾರಿಯನ್ನು ತುಂಬಾ ದಿನಗಳ ಹಿಂದೆ ನಡೆಸ್ತಾ ಇರುತ್ತೆ. ಅದಕ್ಕೆ ಲಾಯರ್ ಜಗದೀಶ್ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ಅಂದ್ರೆ ನೀವು ಬಿಬಿಎಂಪಿ ಪರ್ಮಿಷನ್ ತಗೊಂಡಿದ್ದೀರಾ, ಬರೀ ಪೊಲೀಸರ ಪರ್ಮಿಷನ್ ತಗೊಂಡ್ರೆ ಆಗೋದಿಲ್ಲ, ಬಿಬಿಎಂಪಿ ಅವರ ಪರ್ಮಿಷನ್ ಬೇಕು ಅಂತ. ಇವ್ರು ಏನ್ ಮಾಡ್ತಾರೆ, ಅದಕ್ಕೆ ಒಂದೋ ತಗೊಂಡಿದೀವಿ ಅನ್ಬೇಕು, ಒಂದೋ ಇಲ್ಲೋ ಅನ್ಬೇಕು. 30-40 ಜನ ಬಂದು ಒಬ್ಬ ವ್ಯಕ್ತಿಗೆ ಹೊಡಿತಾನೆ ಅಂತಂದ್ರೆ ಕೇಳಕ್ ಯಾರು ಇಲ್ವಾ ಇದನ್ನ, ಈ ವಿಚಾರವನ್ನ? ಎಲ್ಲ ಹೋಗ್ತಾ ಇದೆ ನಮ್ಮ ಸಮಾಜ. ಲಾಯರ್ಗೆ ಈ ರೀತಿ ಆಗುತ್ತೆ ಅಂತಂದ್ರೆ ಸಾಮಾನ್ಯ ಮನುಷ್ಯರ ಕಥೆ ಏನು? ಇದು ಕೂಡ ನಿನ್ನೆಯಿಂದ ಚರ್ಚೆ ಆಗ್ತಾ ಇದೆ, ಬಿಸಿ ಬಿಸಿ ನ್ಯೂಸ್ ಆಗೋಗ್ಬಿಟ್ಟು. ಇದಕ್ಕೂ ಕೂಡ ಒಂದಷ್ಟು ಉಪ್ಪು ಖಾರವನ್ನ ಸೇರಿಸ್ತಾ ಇದ್ದಾರೆ ಒಂದಷ್ಟು ಜನ. ತಮಗೇನೋ ವ್ಯೂಸ್ ಬರ್ಬೇಕು, ಲೈಕ್ಸ್ ಬರ್ಬೇಕು ಅಂತ ಎಲ್ಲೋ ಇರುವಂತಹ ದರ್ಶನ್ ರವರ ಹೆಸರನ್ನ ಇಲ್ಲಿ ತಗೊಂಡ್ಬರ್ತಾ ಇದ್ದಾರೆ. ನಟ ದರ್ಶನ್ ರವರ ಅಭಿಮಾನಿಗಳೇ ಈ ರೀತಿ ಮಾಡ್ತಾ ಇರೋದು ಅಂತ. ಅಲ್ಲ, ಅವ್ರು ಯಾರಾದ್ರೂ ಹೇಳಿದಾರ ನಾವು ದರ್ಶನ್ ಅಭಿಮಾನಿಗಳು ಅಂತ? ಅಥವಾ ಲಾಯರ್ ಜಗದೀಶ್ ಅವ್ರ ಏನಾದ್ರು ಹೇಳಿದಾರ ದರ್ಶನ್ ಅವರ ಫ್ಯಾನ್ಸ್ ನನಗೆ ಈ ರೀತಿ ಮಾಡ್ತಿದ್ದಾರೆ ಅಂತ? ಯಾಕೆ? ಅಲ್ಲ, ಆಗಿರೋದು ಇಷ್ಟೇ. ಇಬ್ಬರ ನಡುವೆ ಜಗಳ ಆಗಿದೆ. ಅದಕ್ಕೆ ಲಾಯರ್ ಜಗದೀಶ್ ಅವರ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಅವರು ಎಲ್ಲಿ ಏನ್ ಮಾತಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅದನ್ನ ಅವರು ಮಾತನಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ, ನನಗೂ ಕೂಡ ಗನ್ ಮ್ಯಾನ್ ಇದ್ದಿದ್ರೆ ಈ 40 ಜನನ ತಡೆಯುವಂತ ಶಕ್ತಿ ನನಗೂ ಇರ್ತಾ ಇತ್ತು ಅಂತ ಬೇರೆ ಕೇಳಿದ್ದಾರೆ. ಅಣ್ಣಮ್ಮನ ಹೆಸರಲ್ಲಿ ರೋಲ್ ಕಾಲ್ ಅನ್ನ ಇವರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತು ಕೂಡ ಹೇಳಿದ್ದಾರೆ ಜಗದೀಶ್ ಅವರು. ಅದು ಬಿಟ್ರೆ ಅವರಲ್ಲಿ ತಪ್ಪು ಮಾಡಿದ್ರು ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ಏಕಾಏಕಿ ಅವ್ರ ಮೇಲೆ ಹಲ್ಲೆ ಮಾಡೋದು ತಪ್ಪೆ. 40 ಜನ ಸೇರ್ಕೊಂಡು ಒಬ್ಬ ವ್ಯಕ್ತಿಗೆ ಹೊಡಿತಾರೆ ಅಂತಂದ್ರೆ ಯೋಚನೆ ಮಾಡಿ ನಮ್ಮ ವ್ಯವಸ್ಥೆ ಎಲ್ಲಿಗೆ ಬಂದಿದೆ ಅಂತ. ಹಾಗಾದ್ರೆ ಆ ವ್ಯಕ್ತಿ ಇದೇ ಸಮಾಜದಲ್ಲಿ ಲಾಯರ್ ಇದೇ ವ್ಯಕ್ತಿಯನ್ನ ಕೆಲವು ತಿಂಗಳ ಹಿಂದೆ ಇಷ್ಟು ಜನ ಹೊತ್ತಿ ಮೆರೆಸಿದ್ರು. ಬಿಗ್ ಬಾಸ್ ಅವರಿಗೆ ನೇಮು ಫೇಮು ಕೊಟ್ಟಿರುವಂತದ್ದಲ್ಲ, ಬಿಗ್ ಬಾಸ್ ಅವ್ರನ್ನ ಸೆಲೆಕ್ಟ್ ಮಾಡಿ ಕರೆಸ್ಕೊಂಡಿರುವಂತದ್ದು. ನೀವು ಹೇಳ್ಬಹುದು ಇದೇ ಬಿಗ್ ಬಾಸ್ ಅವ್ರನ್ನ ಆಚೆ ಕಳಿಸಿದ್ರಲ್ವಾ ಅಂತ. ಅದನ್ನ ಅವರು ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ, ನಾನು ತಪ್ಪು ಅಂತ ಒಪ್ಕೊಂಡಿದ್ದಾರೆ. ಎಲ್ಲಿ ಅನ್ಯಾಯ ಅನ್ನೋದು ನಡೆಯುತ್ತೋ ಅಲ್ಲಿ ಅವರು ಧ್ವನಿ ಎತ್ತುತ್ತಾರೆ ಲಾಯರ್ ಜಗದೀಶ್ ರವರು. ಯಾರೋ ಗೊತ್ತಿಲ್ದಲೇ ಇರೋರು ಬಂದು ಹೊಡಿತಾರೆ ಅಂತಂದ್ರೆ ಏನಿದು? ಬಿಡಿಸ್ಕೊಳ್ಳಿಕ್ಕೆ ಸ್ಟಾರ್ಟಿಂಗು ಎಲ್ರು ಕೂಡ ಪ್ರಯತ್ನವನ್ನ ಪಡ್ತಾರೆ. ಬಟ್ ಕೊನೆಗೆ ಅವರೇ ಎಲ್ಲರೂ ಸೇರಿ ಹೊಡಿತಾರೆ. ನಾನು ಒಂದಷ್ಟು ಕ್ಲಿಪ್ಸ್ ಗಳನ್ನ ನಿಮಗೆ ಹಾಕ್ತಾ ಹೋಗ್ತೀನಿ, ನೋಡಿ ಯಾವ ರೀತಿ ಅವರಿಗೆ ಹೊಡೆದಿದ್ದಾರೆ ಅಂತ. ನೋಡಿ ಅನ್ಕೊಂಡ್ಯಾ? ನಮ್ಮನ್ ರೌಡಿ ಬಿಡ್ತೀವಲ್ಲೇ, ಬೋಳೆ ಬಿಡ್ತೀವ ಬೋಳೆ. ಇದಕ್ಕೆ ಲಾಯರ್ ಜಗದೀಶ್ ರವರು ಕೂಡ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅನಾವಶ್ಯಕವಾಗಿ ಈ ಒಂದು ವಿಚಾರದಲ್ಲಿ ಬೇರೆ ಒಬ್ಬ ವ್ಯಕ್ತಿಯನ್ನ ತಳುಕು ಹಾಕ್ಸ್ಕೊಳ್ಳೋದು ಸರಿ ಇಲ್ಲ ಅಂತ ಅನ್ಸುತ್ತೆ. ನಟ ದರ್ಶನ್ ಅವರ ಹೆಸರು ಯಾಕೆ ಬರ್ಬೇಕು? ಅವರಿಗೂ ಇದಕ್ಕೂ ಸಂಬಂಧವೇ ಇಲ್ಲ. ಇದಕ್ಕೆ ಲಾಯರ್ ಜಗದೀಶ್ ಅವರು ಕೂಡ ಒಂದು ಕೊಟ್ಟಿದ್ದಾರೆ, ಜೋರು ಧ್ವನಿಯಲ್ಲೇ ಮಾತಾಡಿದ್ದಾರೆ. ವ್ಯವಸ್ಥೆ ಹೇಗಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ವ್ಯವಸ್ಥೆ ಹೇಗಿದೆ, ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ ಅಲ್ವಾ ಇದೊಂದು ವಿಚಾರ ಅಂತ ಹೇಳಿದ್ದಾರೆ. ಅವರ ಟೀ ಶರ್ಟ್ ಅನ್ನ ಹಿಡ್ಕೊಂಡು ಹೊಡಿತಾರೆ ಒಬ್ಬ ಲಾಯರ್ಗೆ ಅಂತಂದ್ರೆ ಯೋಚನೆ ಮಾಡಿ ನಮ್ಮ ಸಮಾಜ ಎಲ್ಲಿಗೆ ಸಾಕ್ತಾ ಇದೆ ಅಂತ. ನೆನ್ನೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಂತ ಗ್ಯಾಂಗು ಸಾಕಷ್ಟು ಹುಡುಗರು ಗೊತ್ತಿರೋಂಥವ್ರು. ತದನಂತರ ಗೊತ್ತಾಯ್ತು ಈ ಅಟ್ಯಾಕ್ ಇಮಿಡಿಯೇಟ್ ಮಾಡಿದ್ದಲ್ಲ, ವೆಲ್ ಪ್ಲಾನ್ಡ್ ಅಟ್ಯಾಕ್ ಅನ್ನೋದು ಇನ್ನೊಂದು ಥಿಯರಿ. ಏನೋ ಅದು ಆ ವಿಚಾರ ಅಲ್ಲಿ ಇರ್ಲಿ. ಕಂಪ್ಲೇಂಟ್ ಆಗಿದೆ, ಕೊಡಗಿಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಸಂವಿಧಾನ ಮೇಲೆ, ಕಾನೂನು ಮೇಲೆ ನಮಗೆ ಗೌರವ ಇದೆ.
ಪೊಲೀಸರು ಅದೇನ್ ಮಾಡ್ತಾರೋ ಮಾಡ್ಲಿ, ಕಂಪ್ಲೇಂಟ್ ಆಗಿದೆ, FIR ಕೂಡ ಆಗಿದೆ. ಅಂದ್ರೆ ವ್ಯವಸ್ಥೆ ಎಲ್ಲಿಗೆ ಬಂದಿದೆ ಅನ್ನೋದು ಕೂಡ ಚರ್ಚೆ ಆಗ್ತಿರೋದನ್ನ ನಾವು ಇದರ ಮುಖಾಂತರ ತಿಳ್ಕೊಬಹುದು. ನಮ್ಮ ಈ ಒಂದಷ್ಟು ವಿಡಿಯೋದಲ್ಲಿ ನೀವು ನೋಡಿರ್ತೀರಾ ಯಾವ ರೀತಿಯಲ್ಲಿ ಲಾಯರ್ಗೆ ಹೊಡೆದಿದ್ದಾರೆ ಒಂದಷ್ಟು ಜನ ಯುವಕರು ಅಂತ. ಲೈಕ್ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಕೂಡ ನಮಗೆ ಪ್ರಶ್ನೆ ಕಾಡ್ತಾ ಹೋಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾರೆ ಈ ಸಂಚಿ ನ್ಯೂಸ್.